ఆంధ్ర న్యూస్ కు స్వాగతం. నా పేరు లిఖిత. కర్ణాటక రాష్ట్రంలో తొలిసారిగా అఖిల భారత కురిహీన శెట్టి నేకర విద్యార్థి వసతి గృహం ప్రారంభించబడింది. బెంగళూరులోని అంజనాపూర్ లాల్ బహదూర్ శాస్త్రి నగర్లో అఖిల భారత కురిహీన శెట్టి విద్యార్థి వసతి గృహం ప్రారంభోత్సవ కార్యక్రమాన్ని చారిటబుల్ ట్రస్ట్ నిర్వహించింది. శాసన మండలి సభ్యులు కేశవ ప్రసాద్ ఈ విద్యార్థి వసతి గృహాన్ని ప్రారంభించగా ఆర్ లక్ష్మీనారాయణ మరియు ఇతర ట్రస్టు కార్యవర్గ సభ్యులు జ్యోతి ప్రజ్వలనతో కార్యక్రమానికి అధ్యక్షతన వహించారు. ఈ కార్యక్రమానికి సోమశేఖర్, బి లింగేశ్వర్, శ్రీమతి గీతా అంబాదాస, మంచప్ప శెట్టి, మాసగలి అతిథులుగా హాజరయ్యారు. ఈ వేడుకల్లో ట్రస్ట్ దాతలు, ప్రత్యేక దాతలు మరియు ప్రధాన దాతలను సత్కరించి గౌరవించారు. అదే సమయంలో పర్యటించిన రామనగర గ్రామీణ ప్రాంత ఎంపీ డాక్టర్ మంజునాథ్ ట్రస్టుకు సంబంధించిన సమస్యల గురించి మాట్లాడారు. చూస్తూనే ఉండండి మా ఆంధ్ర న్యూస్ ను. ಸಮಾರಂಭಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ತಮ್ಮೆಲ್ಲರಿಗೂ ನನ್ನ ಹೃದಯಸ್ಪರ್ಶಿ ಧನ್ಯವಾದಗಳು ಮತ್ತು ನಮಸ್ಕಾರಗಳು. ಕಾಮಗಾರಿ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಈ ಟ್ರಸ್ಟಿನ ಸದಸ್ಯರುಗಳು ನನ್ನ ಹತ್ರ ಬಂದು ತಮ್ಮ MP ಲ್ಯಾಡ್ ಫಂಡ್ ಅಲ್ಲಿ ಒಂದು ಸಣ್ಣ ಅನುದಾನ ಕೊಡಬೇಕು, ಅದಕ್ಕೆ ಮೊದಲು ನನಗೆ ಕೇಶವ ಪ್ರಸಾದ್ ಅವರು ಹೇಳಿದ್ರು. ಆವಾಗ ಈ MP ಲ್ಯಾಡ್ ಫಂಡ್ ಅಂದ್ರೆ ಬಹಳ ಕಡಿಮೆ ಇರುತ್ತೆ. ಇಡೀ ಸುಮಾರು 8 ವಿಧಾನಸಭಾ ಕ್ಷೇತ್ರ ಸೇರಿ ನಮಗೆ ಬರೋದು 5 ಕೋಟಿ ಮಾತ್ರ. ಅದಕ್ಕೆ ಅದು ಬಹಳ ಜಾಸ್ತಿನೂ ಕೊಡ್ಲಿಕ್ಕಾಗ್ಲಿಲ್ಲ, ಒಂದು 5 ಲಕ್ಷ ರೂಪಾಯಿ ಮಾತ್ರ ಕೊಡ್ಲಿಕ್ಕಾಯ್ತು. ಸೊ ಅಂದ್ರೆ ನಾವು ಹಣ ಎಷ್ಟು ಕೊಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಅದರ ಹಿಂದೆ ಉದ್ದೇಶ ಏನು, ಅದರ ಪ್ರೀತಿಯಿಂದ ನೀವು 1 ರೂಪಾಯಿ ಕೊಟ್ರು ಅದಕ್ಕೆ ಬೆಲೆ ಕಟ್ಟಕ್ಕಾಗೋದಿಲ್ಲ. ಸೊ ಆ ರೀತಿ ಇವತ್ತು ವಿದ್ಯಾರ್ಥಿ ನಿಲಯವನ್ನ ಸ್ಥಾಪನೆ ಮಾಡಿರೋದು ಬಹಳ ಸಂತೋಷದ ವಿಚಾರ. ಯಾಕೆಂತ ನನ್ನ ಭಾವನೆ, ಇವನ್ನು ನಾವು ತಾಲೂಕು ಮಟ್ಟದಲ್ಲಿ ಹೋದಂತ ಸಂದರ್ಭದಲ್ಲಿ ಬಹಳ ಬೇಡಿಕೆ ಇದೆ. ಈ ಕೆಲವು ಇದು ಹಿಂದುಳಿದ ವರ್ಗಕ್ಕೆ ಸೇರಿದಂತಹ ಹಾಸ್ಟೆಲ್ಗಳಿದೆ, ಬೆಂಗಳೂರಲ್ಲೇ ಇದೆ. ಇನ್ನು ಕೆಲವು ಜನರಲ್ ಸಾರ್ವಜನಿಕ ಹಾಸ್ಟೆಲ್ಗಳು ಇದೆ. ನೋಡಿ, ಹಿಂದೆ ಬಹುಶಃ ನಮ್ಮ ಪೂರ್ವಿಕರು ಅವ್ರು ಎಂತ ಕೆಲಸ ಮಾಡ್ತಾ ಇದ್ರು ಅಂದ್ರೆ ವಿದ್ಯೆಗೆ ಬಹಳ ಮಹತ್ವ ಕೊಡ್ತಾ ಇದ್ರು. ಊರಲ್ಲಿ ಯಾರಾದ್ರೂ ಒಬ್ಬ ಹುಡುಗ ಚೆನ್ನಾಗಿ ಓದ್ತಾನೆ ಅಂದ್ರೆ, ಇವಾಗ ಬಿಡಿ ಎಲ್ಲ 90% ಧನ ಸಹಾಯ ಮಾಡೋದು. ಯಾರಾದ್ರೂ ಒಬ್ಬ ಆಗ ಹೇಗಿತ್ತು ಅಂದ್ರೆ, ನಮಗೆ ಸ್ವಾತಂತ್ರ್ಯ ಬಂದಂತ ಸಂದರ್ಭದಲ್ಲಿ ಸಾಕ್ಷರತೆ ಎಷ್ಟಿತ್ತಪ್ಪ ಅಂದ್ರೆ ಎಷ್ಟೊಂದು 25% ಅಷ್ಟೇನೆ, 25-30%. ಓದಕ್ಕೆ ಬರೆಯಕ್ಕೆ ಬರೋದು 30% ಇತ್ತು. ಆದ್ರೆ ಇವತ್ತು ಸಾಕ್ಷರತೆ ಎಷ್ಟು? 90%, 85-90% ಇದೆ. ಆದ್ರೆ ಎರಡು ವ್ಯತ್ಯಾಸ ಇದೆ. ಈ ಸ್ವಾತಂತ್ರ್ಯ ಬಂದಂತ ಸಂದರ್ಭದಲ್ಲಿ ಸಾಕ್ಷರತೆ ಎಷ್ಟಿತ್ತು? 30% ಇತ್ತು. ಆದ್ರೆ ಸಂಸ್ಕಾರ 100% ಇತ್ತು. ಸಂಘದಿಂದ ಏನು ಈ ಕಾರ್ಯಕ್ರಮವನ್ನು ಮಾಡಿದ್ದೀರಾ, ಬಹಳ ಎಲ್ಲರಿಗೂ ಕೂಡ ಮೆಚ್ಚಿನ ಕಾರ್ಯಕ್ರಮ. ಯಾಕೆಂದ್ರೆ ಇವತ್ತು ನಾನು ನನ್ನ ವಾರ್ಡ್ ಪಕ್ಕದ ವಾರ್ಡಲ್ಲಿ ರಿವರ್ಸ್ ಕಾಲೋನಿ ಅಂತ ಇದೆ, ಅಲ್ಲಿ ಆ ವಾರ್ಡಲ್ಲಿ ಹೋದಾಗ ಭಾಳ ನೋವಾಗೋದಿಷ್ಟೇ. ಪ್ರತಿಯೊಬ್ಬರು ಕೂಡ ಮನೆಯಲ್ಲೇ ಕೂಡ ನೇಯ್ಗೆ ಇಟ್ಕೊಂಡು ಮಿಷಿನನ್ನು ಇಟ್ಕೊಂಡು ಜೀವನ ನಡೆಸ್ತಾ ಇದ್ದೀವಿ. ಆದರೂ ಕೂಡ ಇಷ್ಟೋ ಜನದಲ್ಲಿ ಇಂಥರದಲ್ಲಿ ಇದ್ದಾಗೂ ಕೂಡ ನಾವು ಕಾರ್ಯಕ್ರಮವನ್ನು ಒಂದು ಹಾಸ್ಟೆಲ್ ಮಾಡಲೇಬೇಕು ಅಂತ ಫಸ್ಟ್ ಸಲ ಬಂದು ಲಕ್ಷ್ಮೀನಾರಾಯಣ ಸಾರು ಹೇಳಿದ್ರು, ಸೋಮಶೇಖರ್ ಇಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂತ ಇದ್ದೀವಿ, ನೋಡಿದ್ರೆ ಈ ರಸ್ತೆ ಹಿಂಗಿದೆ, ನೀರಿಲ್ಲ, ಏನು ಮಾಡೋದು ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಸರ್ ನಾನಿದ್ದೀನಿ, ನಿಮಗೆ ಬಿಲ್ಡಿಂಗ್ ಕಟ್ಟುವಷ್ಟರೊಳಗಡೆ ರಸ್ತೆ ಟಾರ್ ಹಾಕ್ಕೊಡ್ತೀನಿ ಅಂತ ಹೇಳಿದೆ, ಅಷ್ಟರೊಳಗಡೆ ಕಾವೇರಿ ನೀರನ್ನು ತಂದು ಕೊಡ್ತೀನಿ ಅಂತ ಹೇಳಿದೆ. ಏನೋ ಅವ್ರು ಬಂದು ಅವ್ರು ಇಲ್ಲಿ ಬಂದು ಇಟ್ಟು ಕಾಲು ಗುಣ ಏನೋ ನಾನು ಹೇಳಿದ್ದೆಲ್ಲ ಅವ್ರ ಕಾಲು ಗುಣದಿಂದ ನನಗಾಗೋಯ್ತು, ಸಕ್ಸಸ್ ಆಗೋಯ್ತು. ಹಂಗಾಗಿ ಒಬ್ರು ಹಿರಿಯರು ಬಂದು ನಮ್ಮ ಸ್ಥಳದಲ್ಲಿ ಬಂದು ಹೋದ್ರೆ ಅದು ಎಷ್ಟು ಮುಖ್ಯ ಅಂತ ನಾವು ಹಿರಿಯರ ಜೊತೆಲಿ ಇದ್ದಾಗ ನಮಗೆ ಆ ಒಂದು ಗಮನವನ್ನ ಇದು ಮಾಡಕ್ಕೆ. ಅಖಿಲ ಭಾರತ ಕುರುಹಿನ ಶೆಟ್ಟಿ ವಿದ್ಯಾರ್ಥಿನಿ ನಿಲಯ ಚಾರಿಟಬಲ್ ಟ್ರಸ್ಟ್ ನ ಉದ್ಘಾಟನಾ ಸಂದರ್ಭ